ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಮಿನಿ ವ್ಲಾಗ್ ಆಗಿದೆ. ಆಲ್ಮೋಸ್ಟ್ ಇವಾಗ ಟೈಮು 12:30 ಮಧ್ಯಾಹ್ನ, ಗುರುವಾರ. ಬನ್ನಿ, ಹಾಗೆ ಕೂಡ ಬಟ್ಟೆ ಕೂಡ ವಾಶ್ ಮಾಡಬೇಕು. ಸ್ವಲ್ಪ ಬಟ್ಟೆ ಕೂಡ ನೆನೆಸಿದ್ದೀನಿ. ಟಿಫನ್ಗೆ ಇವತ್ತು ಆಲೂಗಡ್ಡೆ ಪಲ್ಯ, ಚಟ್ನಿ, ದೋಸೆ. ಆಲೂಗಡ್ಡೆ ಪಲ್ಯ, ದೋಸೆ. ಟಿಫನ್ನು ಆಲ್ಮೋಸ್ಟ್ ಎಲ್ಲರದ್ದು ಆಗಿದೆ. ಆಲೂಗಡ್ಡೆ ಪಲ್ಯ, ಚಟ್ನಿ, ದೋಸೆ. ಬ್ಯಾಟರ್ ಸ್ವಲ್ಪ ಖಾಲಿ ಮಾಡಿದ್ದೀನಿ. ಪಾತ್ರೆ ಕೂಡ ವಾಶ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ದೋಸೆ ಬ್ಯಾಟರ್ ಇದೆ. ನೈಟು ದೋಸೆ, ರೊಟ್ಟಿ, ಪಡ್ಡು ಗಟ್ಟಿಯಾಗಿ ಹಾಕ್ಕೊಂಡ್ರೆ ರೊಟ್ಟಿ ಸ್ವಲ್ಪ ಮಂದಕ್ಕೆ, ಹಾಗೆ ಇಡ್ಲಿ ಏನಾದ್ರು ಮಾಡ್ಕೊಬೋದು. ಇವತ್ತೆಲ್ಲ ಸೊಪ್ಪಿನ ದಿನ ಅಂತ ಹೇಳ್ಬೋದು. ಗ್ರೀನ್ ಲೀಫ್ದು ಇದು ಪುದೀನ ಸ್ವಲ್ಪ ಎಲ್ಲ ಬಿಡಿಸ್ತಿದ್ದೀನಿ, ಇನ್ನೂ ಸ್ವಲ್ಪ ಬಿಡಿಸ್ಕೋಬೇಕು. ಹಾಗೆ ಕೊತ್ತಂಬರಿ ಕೂಡ ತಂದಿದ್ರು. ಎಲ್ಲ ಆಲ್ಮೋಸ್ಟ್ ಬಿಡಿಸ್ತಿದ್ದೀನಿ. ಒಂದು 10 ದಿನ 12 ದಿನ ಆಗುತ್ತೆ ಒಂದೊಂದು ಕಟ್ಟು. ಮೀಡಿಯಮ್ ಸೈಜ್ ತಂದರೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಬಿಡಿಸಿಟ್ಟಿದ್ದೀನಿ. ಇದು ಪುದೀನ ಇದೆ. ಹಾಗೆ ಕೂಡ ಇಲ್ಲಿ 2 ಥರ ಸೊಪ್ಪಿದೆ, ನೋಡ್ಬೋದು. ಮೆಂತ್ಯ ಸೊಪ್ಪು, ಪಾಲಕ್ ಇದು ಕೂಡ ಎಲ್ಲ ಬಿಡಿಸಿಟ್ಕೊಂಡೆ. ಬರೀ ಪಾಲಕ್ಕು ದಾಲ್ ಥರ ಮಾಡಿದ್ರೆ ತೊಗರಿಬೇಳೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ಇದು ಮೆಂತ್ಯ ಸೊಪ್ಪು, ಮೆಂತ್ಯ ಬಾತ್ಗೆ ಎಲ್ಲ ಚೆನ್ನಾಗಿರುತ್ತೆ. ಇವತ್ತು ಸೊಪ್ಪಿನ ಡೇ, ಗ್ರೀನ್ ಲೀಫ್ ಡೇ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ 4-5 ಥರ ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು, ಹಾಗೆ ಪಾಲಕ್ ಸೊಪ್ಪು ಎಲ್ಲ ಮಾಡ್ಕೋಬೇಕು. ಬಿಡಿಸಿಟ್ಕೊಂಡಿದ್ದೀನಿ. ಫುಲ್ಲು ಮೆಸ್ಸಿಯಾಗಿದೆ, ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದು ನೆನ್ನೆ ಸಂಜೆ ಇದ್ರದ್ದು ಈವ್ನಿಂಗ್ ಪೂಜೆ ಮಾಡ್ಕೊಂಡು ಸಿಂಪಲಾಗಿ ಮಧ್ಯಾಹ್ನಕ್ಕೂ ಆಗುತ್ತೆ. ದೋಸೆ ಇಟ್ಟೆ. ಈ ಥರ ಇದೆ, ತುಂಬ ಮೆಸ್ಸಿ ಇದೆ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಲು ಕೂಡ ಕಾಯಿಸ್ಕೊಂಡು ಮಾಡಿದ್ದಾಯಿತು. ನಿಮ್ಮಲ್ಲಿ ಇದೇ ಥರ ಇರುತ್ತಾ? ಪುದೀನ ಸೊಪ್ಪು ಜಾಸ್ತಿನೇ ಇದೆ. ಎಲ್ಲ ಬಿಡಿಸಿಟ್ಕೊಂಡು ಪುದೀನ ಬಾತು, ಟೊಮೆಟೊ ಬಾತು, ಪಲಾವು, ಎಮರ್ಜೆನ್ಸಿ ಅರ್ಜೆಂಟ್ಗೆ ರೈಸ್ ಬಾತ್ ಥರ ಎಲ್ಲ ಮಾಡ್ಕೋಬೋದು. ರುಬ್ತಾರೆ. ಪುದೀನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ಸೊಪ್ಪು ಒಳ್ಳೆಯದೇ. ಪಾಲಕ್ಕಲ್ಲೂ ಸ್ವಲ್ಪ ನೀರಾಕಿ ಬೇಯಿಸ್ಕೊಂಡು ಪಾಲಕ್ ಬಾತ್ ಮಾಡ್ಕೊಬೋದು. ಮೆಂತ್ಯ ಬಾತು, ಪಾಲಕ್ ದಾಲ್ ಮಾಡ್ಬೋದು. ಬೇಳೆ, ಪಾಲಕ್ ಸೊಪ್ಪು ಹಚ್ಚಾಕ್ಬಿಟ್ಟು. ಕೊತ್ತಂಬರಿ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲದಕ್ಕೂ ಹಾಕಿ ಹೋಗ್ತೀವಿ, ಪ್ರತಿಯೊಂದಕ್ಕೂ ಹಾಕ್ತೀವಿ. ಪುಳಿಯೋಗರೆ, ಉಪ್ಪಿಟ್ಟು, ಅವಲಕ್ಕಿ ಎಲ್ಲದಕ್ಕೂ ಹಾಕ್ತೀವಿ. ಸಾಂಬಾರು, ಪಲ್ಯ, ಗ್ರೇವಿ ಎಲ್ಲದಕ್ಕೂ. ಕರಿಬೇವಿನ ಸೊಪ್ಪು ಕಣ್ಣಿಗೂ ಒಳ್ಳೆಯದು, ತಲೆ ಕೂದಲಿಗೂ ಕೂಡ ಒಳ್ಳೆಯದು, ಆರೋಗ್ಯಕ್ಕೆ. ಇವತ್ತು ನಮ್ಮನೆ ಸೊಪ್ಪಿನ ದಿನ ಅಂತಲೇ ಹೇಳ್ಬೋದು. ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮೆಂತ್ಯ ಸೊಪ್ಪು 1 ದಿನ 2 ದಿನಕ್ಕಾಗುತ್ತೆ. ಪಾಲಕ್ ಸೊಪ್ಪು ಬಾತ್ಗೆ 1 ದಿನ, 2 ದಿನ ಬಿಟ್ಟು 1 ದಿನ ಪಾಲಕ್ ಸೊಪ್ಪು ಮತ್ತು ಬೇಳೆ ಹಾಕಿ ಮೊಸೊಪ್ಪಿಗಾಗುತ್ತೆ. ಪುದೀನೂ ಅಷ್ಟೇ, ಮೊಸೊಪ್ಪು ಮಾಡೋಕ್ಕಾಗಲ್ಲ ಪುದೀನದಿಂದ. ಬಾತ್ಗಳಿಗೆಲ್ಲ ಹಾಕ್ಕೋಬೋದು. ಚಟ್ನಿಗೆ 1-2 ಎಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ತುಂಬ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಬೈ.